ಸೊ ನೀವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ. ಸೊ ವಿದ ಜರ್ನಲಿಸ್ಟ್ ಅಥವಾ ವೀವರ್ಸ್, ಕಾಮನ್ ಪೀಪಲ್ ಅವರೆಲ್ಲ ನೋಡೋದು ಯಾರು? ಒಂದು ಜವಾನ್ಸ್ ನೋಡ್ತಾರೆ, ಇಲ್ಲಿದ್ರೆ ಆಫೀಸರ್ ಕೆರಿಯರ್ ಅಲ್ಲಿ ಇರೋರ್ನ ನೋಡ್ತಾರೆ, ಇನ್ ಬಿಟ್ವೀನ್ ಏನಾಗುತ್ತೆ ಅನ್ನೋ ಚೇಂಜಸ್ ನೋಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಮಿಲಿಟರಿ, ಆರ್ಮಿ, ನೇವಿ, ಏರ್ ಫೋರ್ಸ್ ಏನೇ ಆಗಿದ್ರು ಕೂಡ ಆಫೀಸರ್ಸ್ ಓಕೆ, ಜವಾನ್ಸ್ ಓಕೆ, ಬಟ್ ಬಿಹೈಂಡ್ ದ ಸೀನ್ ಅನ್ನೋ ತರ ಕೆಲಸ ಮಾಡೋ ಕಡೆ ಕೂಡ, ಕೆಲಸ ಮಾಡೋ ಒಂದು ವರ್ಗನೂ ಕೂಡ ಇರುತ್ತೆ. ನೀವು ಹೇಳಿದ್ರಿ ಶೆಫ್ ಇರ್ತಾರೆ, ಕುಕ್ ಇರ್ತಾರೆ, ಕ್ಲರ್ಕ್ಸ್ ಇರ್ತಾರೆ ಅಂತ ಅಂದು. ಸೊ ಅವ್ರಗಳಿಗೆ ಈ ಆರ್ಮ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್? ಹೌದು. ಇನ್ಫ್ಯಾಕ್ಟ್ ಎವ್ರಿಬಡಿ, ಆಲ್ ಜವಾನ್ಸ್ ಹೂ ಗೋ ಥ್ರೂ, ಯಾರು ಸೆಲೆಕ್ಟ್ ಆಗ್ತಾರೆ, ಅದು ಒಂದು ಬೇಸಿಕ್ ಟ್ರೈನಿಂಗ್ ಅಂತ ಇರುತ್ತೆ, ಒಂದು ಅಡ್ವಾನ್ಸ್ ಟ್ರೈನಿಂಗ್ ಅಂತ ಇರುತ್ತೆ ನಮ್ಮಲ್ಲಿ. ಅದು ಒಂದು ಲೆಟಸ್ 19 ವೀಕ್ಸ್ ಆಫ್ ಬೇಸಿಕ್ ಟ್ರೈನಿಂಗ್ ಅಂತ ಇರುತ್ತೆ. ಎಲ್ಲ ಜವಾನ್ಸ್ಗೂ 19 to 20 ವೀಕ್ಸ್, 22 ವೀಕ್ಸ್ ಆಫ್ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಇದ್ದೇ ಇರುತ್ತೆ. ಅದರಲ್ಲಿ ಶೂಟಿಂಗ್ ಆಗಿರ್ಬೋದು, ಬ್ಯಾಟಲ್ ಇನಾಕ್ಯುಲೇಷನ್ ಆಗಿರ್ಬೋದು, ಬ್ಯಾಟಲ್ ಟ್ಯಾಕ್ಟಿಕ್ಸ್ ಆಗಿರ್ಬೋದು, ಇವೆಲ್ಲ ಮಿಲಿಟರಿ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಕಾಮನ್ ಸಬ್ಜೆಕ್ಟ್ಸ್ ಇವೆಲ್ಲ. ಸೊ ವೆದರ್ ಈಸ್ ಅ ಕುಕ್ ಆರ್ ಗನ್ನರ್ ಆರ್ you can say tinsmith or anybody is, ಎಲ್ಲರಿಗೂ ಆ ಬೇಸಿಕ್ ಒಂದು ಇದ್ದು ಇದ್ದೇ ಇರುತ್ತೆ. ಅದಾದ್ಮೇಲೆ ಒಂದು ಅಡ್ವಾನ್ಸ್ ಟ್ರೈನಿಂಗ್ ಏನಿದೆ ಅವ್ರಿಗೆ ಬೇರೆ ಬೇರೆ ಒಂದು, ಅವ್ರಿಗೆ ಮತ್ತೆ ಒಂದು 12 ವಾರ ಅಥವಾ 18 ವಾರ ಡಿಪೆಂಡಿಂಗ್ ಆನ್ ವಿಚ್ ಟ್ರೈನ್ ಇಟ್ ಇಸ್, ಅವರಿಗೆ ಮತ್ತೆ ಬೇರೆ ಬೇರೆ ಒಂದು ಟ್ರೈನಿಂಗ್ ಇರುತ್ತೆ. ಸೊ ಬೇಸಿಕ್ ಟ್ರೈನಿಂಗ್ ಇಸ್ ಡಿಫ್ರೆಂಟ್, ಆಮೇಲೆ ಅಡ್ವಾನ್ಸ್ ಟ್ರೈನಿಂಗ್ ಇಸ್ ಡಿಫ್ರೆಂಟ್.